ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ, ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇಲ್ಲ, ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನು ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಇಲ್ಲ, ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್, ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು, ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ.
ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ ಸರ್. ನಿಮ್ ತಾಯಿನಾಕಿ ಹೋಗತ್ ನನ್ನ ಮಗ ನೋಡ್ರಿ ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ತಾಯಿನಾಕಿ ಈಗ ಬಂದ್ ಶಿವ ಅಂತ ಕೂಕ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು. ಓ ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಮತ್ತೆ 4 ಜನ ಆದ್ರಲ್ಲ ಆ ಸರ್. ನಿಮ್ ಹೆಂಗಸ್ರಿಗೆ 2 ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ 2 ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, 1 ಹೆಣ್ಣು 1 ಗಂಡು. ಅಲ್ಲ ಸರ್, ನೀವ್ 2 ಗಂಡ 2 ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದ್ ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, 1 ಹೆಣ್ಣು 1 ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನ ತಿಕ್ಕ ನಿಂಕೊಂಡಿಕ್ತೇ ನನಗೆ ತಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತ ಇದ್ದಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಹೋತು ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಇದು ಅಕ್ಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ 2 ಹೆಂಡತಿ 2 ಅಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ 2 ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ 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 ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ 1 ಹೆಣ್ಣು 1 ಗಂಡು. ಇಬ್ರಿಂದ 1 ಹೆಣ್ಣು 1 ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾರು ಇಬ್ರು ಇಲ್ಲ. ಹೋಗ ನಿಮ್ಮ ಬಾ ಹಂಗೆ ಹಿಂಗೆ ಅಂತ ಏನೇನೋ ಫೋನ್ ಮಾಡ್ರು. ನಮ್ಮ ಮನೆಗೆಲ್ಲ ಕೇಳಿಸ್ಕೊಂಡಿದ್ರು. ಅದ್ಯಾವ್ದೋ ಅವ್ರ ತಮ್ಮಗ್ ಬೇರೆ ಏನೋ ಒಂಚೂರು ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಮುರಿದೋಗಿದ್ದು. ಆ ಸಿಕ್ಕಿದ್ದು ಈ ಸಿಕ್ಕಿದ್ದು ತಾಂಡ್ ನಮ್ ರಾತ್ರಿ ತೋಳು ನೀರು ಇಲ್ದಂಗ ಹಾಕಿ ಸ್ಯಾಪೇನ ಏನ್ ಮಾಡೋ ಸ್ವಾಮಿ ಈಗ ನೀನು ಅದೆಲ್ಲ ಅದು ನನ್ನ ಮನೆಯಲ್ಲ ಸರಿ ಮಾಡಿದ್ದೆ. ನೀನು ಬಂದು ನನ್ನ ಹತ್ರ ಬಳೆ ರೆಡಿ ಆಗೈತೆ ಅದು. ಸ್ವಾಮಿ ಏನ್ ಸ್ವಾಮಿ ಇದೇನು ಇದು ಸಿದ್ಧಗಂಗೆ ಶೃಂಗೇರಿ ಮಠ, ಆಮೇಲೆ ನಿಮ್ಮ ಮಠಕ್ಕೆ ಅದು ಮೀನ್ ಇರತ್ತ ಜಾಗ ದಾಟ್ರೆ ನೀವಿರ ಮನೆ ಕೆಟ್ಟೋತ್ರ ಬರೋಕೆ ಇಲ್ಲಿ ತುಮಕೂರು ಹತ್ರ ಹಳ್ಳಿ ನಮ್ದು. ಮಳೆ ಆಗ್ತಾ ಇದೆ ಸ್ವಾಮಿ. ಸ್ನಾನ ಮಳೆ ಆಗ್ತಾ ಇದ್ರಿ ಆ ಕಡೆ? ಮಳೆ ನಮ್ ಕಡೆ ತುಂಬಾ ಮಳೆ ಬರ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಮಳೆದು. ಫುಲ್ ಮಳೆ ಬರ್ತಾ ಇದೆ. ರಾತ್ರಿಯಿಂದ ಫುಲ್ ಮಳೆ ಮಠದಲ್ಲಿ. ಈಗ ಒಂದ್ ಕೆಲಸ ಮಾಡಪ್ಪ. ಏನ್ ಸರ್? ನೀನ್ ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ದಕ್ಷಿಣೆ ಅಂತ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಗುರುದಕ್ಷಿಣೆ ಅಂತ ಕೊಡ್ಬೇಕಾಗುತ್ತೆ. ಅದೇ ಇಲ್ಲಿ ಇದು ಇಲ್ಲಿ ಯಾರೋ ಒಬ್ರು ಶ್ರೀನಿವಾಸ ಅಂತ ಅವ್ರಿ ನಮ್ಮೂರ್ ಪಕ್ಕ ಬೆಳ್ಳಾರಿಲಿ. ಇಂಥವೆಲ್ಲ ಇದು ತೋರ್ಸ್ಬಿಟ್ರೆ ಮಾಡಿಸ್ಕೊಡ್ತಾರೆ. 5,000 ರೂಪಾಯಿ ಕೊಡುವಂತ ಅಂತವ್ರಿ. ಸುದ್ದಿ ಬರ್ದಂಗ್ ಮಾಡ್ತೀವಿ, 5,000 ರೂಪಾಯಿ ಕೊಡುವಂತ ಅಂತವ್ರಿ. ನೀನು 5,000 ಕೊಡ್ಬೇಡ, ಏನು ಕೊಡ್ಬೇಡ. 300 ರೂಪಾಯಿನ ನಾನು ಅಕೌಂಟ್ ನಂಬರ್ ಕೊಡ್ತೀನಿ. ಅದನ್ನ ಅದ್ರೊಳಗೆ ಹಾಕು. ನಿನ್ಗೆ ಬಳೆ ಅದೆಲ್ಲ ಕೊರಿಯರ್ ಆಗಿ ನಿನ್ ಮನೆ ಕಳಿಸ್ಕೊಡ್ತೀನಿ. ಒಳ್ಳೆ ಸ್ವಾಮಿ, ದೊಡ್ಡ ಮಾತು. ಕಳಿಸ್ತೀನಿ, ಇವತ್ತೇ ಕಳಿಸ್ತೀನಿ ಸ್ವಾಮಿ. 300 ರೂಪಾಯಿನ ಕಳಿಸ್ಬೇಕು. ತಡಿ 1 ನಿಮಿಷ. ಅವ್ದು ಬಳೆ ಎಷ್ಟಾಗುತ್ತಪ್ಪ? ಬಳೆದು ಎಷ್ಟಾಗುತ್ತಪ್ಪ? ಬಳೆದು ಆಮೇಲೆ ಬಳೆ ಅಕ್ಷತೆ 1 ಕಾಯಿ ಕಟ್ಲು ಅಲ್ವಾ? ಅಷ್ಟು 3 ನೋಡಪ್ಪ. ನರಸಿಂಹರಾಜು, ಮನೆಗೆ ಹೊಸ ಮನೆಗೆ ಅಕ್ಷತೆ ಕೇಳಿದ್ಯಲ್ವಾ?
ಅಕ್ಷತೆ ಆಮೇಲೆ ನಿನ್ಗೆ ತೊಂಬತ್ತು 96 ಕೆಜಿ ಇದ್ದೀನಿ ಸ್ವಾಮಿ. ಒಟ್ನಾಗ 90 ಕೆಜಿ ಮೇಲೆ ಇದ್ದೀನಿ. ದಪ್ಪ ಇದ್ದೀವಿ ಬಳ್ಳೆ. ಅಕ್ಷತೆ ಹಾ ಅಕ್ಷತೆ ಆಮೇಲೆ ನಿನ್ಗೆ ಬಳೆ ಆಮೇಲೆ ಮನೆ ಕಟ್ಲೆಕಾಯಿ ಅದು 3 ಹಾಕ್ಬೇಕಾಗುತ್ತೆ. ನಮ್ದು ಅಕೌಂಟ್ ನಂಬರ್ ಇಲ್ಲ. ನನ್ನ ಶಿಷ್ಯರದ್ದು ನಂಬರ್ ಕೊಡ್ತೀನಿ, ಅವರ ಇವ್ರದ್ದು ಅವ್ರ ಅಕೌಂಟ್ ನಂಬರ್ಗೆ ಹಾಕ್ಬಿಟ್ರಿ ನೀವು 501 ರೂಪಾಯಿ ಹಾಕ್ಬಿಡ್ರಿ. 500 ರೂಪಾಯಿ ಹಾಕ್ಬಿಡ್ರಿ. ನಿಮ್ಗೆ ನಾಳೆ ಕಟ್ಲೆಕಾಯಿ ಅದು ಬಳೆ ಅದೆಲ್ಲ ಬರುತ್ತೆ. ಇವಾಗಲೇ ಹಾಕ್ತೀನಿ. ಇಲ್ಲ ಈಗ ಆಗಲ್ಲ, ಬ್ಯಾಂಕಿನ ಟೈಮ್ಗೆ ಹಾಕ್ರಿ. ಆಯ್ತು 10:30 ನಾನು ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಬ್ಯಾಂಕು. ಇವಾಗ ನಮ್ಮ ಮನೆಯವ್ರ ಕೈ ಕೊಡೋ ಅಂದ್ರೆ ಹಿಂಗೆ ಅವರಲ್ಲಿ ಏನು ತಪ್ಪಿಲ್ಲ, ಹಿಂಗೆ ಅವ್ರಿಗೆ ದೋಷ ಹಂಗ ಆಡ್ತಾ ಇದೆ ಅಂತ ಏನ್ ಹೇಳ್ತೀರಾ? ಆಯ್ತು ಕೊಡಿಯಪ್ಪ, ಹೇಳ್ತೀನಿ. ಏನು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ತೀನಿ ತಡಿ ಸ್ವಾಮಿ. ಇದು ಅದೇ ಸೀಟ್ ಅದೇ ಅವ್ರ ತಮ್ಮರ್ತ ಮಾತಾಡ್ತಾವ್ರಿ ಫೋನಾಗಿ. ಹೌದಾ? ಆಯ್ತು ಮಾಡಿಯಪ್ಪ. ಗುರುಭ್ಯೋ ನಮಃ. ಐ ಲವ್ ಯು ಕಣ್ರಿ. ಅರೆ ಅವ್ರಂತೂ ಹಳ್ಳಿ ಗುಗ್ಗು ಕಣ್ರಿ, ಗೊತ್ತಾಗಲ್ಲ ನಿಮ್ ಹೆಂಗಸರಿಗೆ. ಹೋಗ್ಲಿ, ತಿಂಡಿ ತಿಂದ್ರೇನ್ರಿ? ತಿಂಡಿ ತಿಂದ್ರೇನ್ರಿ? ಅಲ್ಲ, ನಾನು ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡಿದೀನಿ ಕಣ್ರಿ. ಬನ್ರಿ ಮನೆಗೆ. ನನ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಫೋನೇ ಮಾಡ್ಲಿಲ್ಲ ಕಣ್ರಿ ನಾನು. ಅದಕ್ಕೆ ಇಷ್ಟೊತ್ತಕ ಜಗಳ ಆಡಿ ಸುಸ್ತಾಗ್ಬಿಟ್ಟಿದೀನಿ ಕಣ್ರಿ. ನನ್ನ ಮಗ ಈಗ ಕೊಡ್ತೀನಿ ಹಾಕ್ ಕೊಡ್ತೀನಿ ಅಂತಾನೆ. ಬನ್ರಿ. ಅದು ಒಂದ್ ಕೆಲ್ಸ ತನ್ರಿ, ಅವ್ರಿಗೆ ಸಂತೋಷ ಕೊಡೋದು. ಅಲ್ಲ ರೀ, ಸಂತೋಷ ಕೊಡ್ತಾರೆ. ನಾಯಿ ಕೊಟ್ಟರೆ ಸಂತೋಷ ಹೋಗು. ಅಲ್ಲ ರೀ, ಅಂತ ದೇವತೆಗಳೇ ರಂಬೆ ಊರ್ವಶಿ ಮೆನ್ಕುಂತವ ಸಂತೋಷ ಪಡ್ತಾರೆ. ನಾವು ಸಂತೋಷ ಕೊಟ್ರೆ ಏನ್ರಿ? ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ಸುತ್ತೂರಾಗೆಲ್ಲ ತಿರ್ಗಾಡಿದ್ವು. ಬನ್ರಿ, ಯಾವಾಗ ಬರ್ತೀರಾ? ಸಾಯಂಕಾಲ ಬರ್ತೀರಾ? ಮಗು ಬೇರೆ ಅಪ್ಪ ಅಂತ ಕೇಳ್ದೇನೆ ಐತೆ. ಅವಳು ವಾಟ್ಸಪ್ಪಾಗೆಲ್ಲ ನೀವು ಫೋಟೋ ನೋಡ್ಬಿಟ್ಟವಳಲ್ಲ, ಯಾವಾಗ ಬರುತ್ತಪ್ಪ ಅಂತ ಕೇಳ್ತಾನೆ ಅವಳೆ. ನೀವೇ ತಾನೇ ಅಪ್ಪ, ನಿಮ್ಮನ್ ಬಿಟ್ಟು ಯಾರನ್ನ ತೋರಿಸ್ಲಿ ನಾನು ಅವಳಿಗೆ? ಅಲ್ಲ ರೀ, ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಕಣ್ರಿ. ಒಂದು ಮಗುನು ಕೊಟ್ಟು ಜೀವನಕ್ಕೂ ಏನು ಕೊಡಲ್ಲ ಅಂದ್ರೆ ಅಲ್ಲ ರೀ, ನಿಮ್ಮ ಮೇಲೆ ಪ್ರೀತಿ ಇರಕ್ಕೆ ತಾನೇ ಮಾಡ್ತಾ ಇರೋದು. ಅವ್ರು ಯಾರ್ಯಾರು ಅವ್ರ ಹೆಸರು ಹೇಳ್ರಿ. ಹಲೋ ನರಸಿಂಹಣ್ಣ. ಹಲೋ ನರಸಿಂಹಣ್ಣ. ಹಲೋ ಹಲೋ ಅಣ್ಣ, ನರಸಿಂಹಣ್ಣ ಎಲ್ಲಿದೀಯಾ? ಇದು ಬಾಣಾವರನ ಕಡೂರಾಗಿದ್ದೀಯ? ಏನಣ್ಣ ಹಿಂಗಾಗೋಯ್ತು? ಅಣ್ಣ ಊರಾಗಿಲ್ವ ಬಳ್ಳಾಪುರದಾಗೆ? ಇಲ್ಲ, ನಮ್ಮ ಚಿಕ್ಕಪ್ಪರ್ ನೋಡಕ್ ಬಂದಿದ್ದೀವಿ ಶಿವಮೊಗ್ಗ. ಅಯ್ಯೋ, ಇಂಥ ಟೈಮಾಗೆ ನರಸಿಂಹಣ್ಣ ನೀ ಇರ್ಬೇಕಾಗಿತ್ತಣ್ಣ. ಯಾಕಂದ್ರೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ. ಸತ್ತೋಯ್ತು ಕಣ, ಕೊನೆಗೆ ಸತ್ತೋದ್ರು. ಉಳಿಲಿಲ್ಲ ಅಣ್ಣ, ಸತ್ತೋದ್ರು. ಯಾರು ಅಣ್ಣ ಸತ್ತೋಗ್ಬಿಟ್ರು, ಉಳಿಲಿಲ್ಲ. ಯಾರು ಹೇಳಿ?
ನಾನಣ್ಣ ವಿಜಯಮ್ಮ. ಯಾಕೆ? ನಮ್ಮ ಮನೆಯವರು ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಹಾ ಸತ್ತೋಗ್ಬಿಟ್ರಣ್ಣ ಬೆಳಿಗ್ಗೆ. ಸತ್ತೋಗ್ಬಿಟ್ರು. ನಾನು ಏನಣ್ಣ ಮಾಡ್ಲಿ ಯಾರಿಗೆ ಮಾಡಿದ್ರ ನೀವು? ಅಣ್ಣ ನರಸಿಂಹಣ್ಣಂಗಲ್ವಾ, ಬಳ್ಳಾಪುರ BN ನರಸಿಂಹರಾಜು. ಯಾರು ತಾಯಿನಾಯ್ತು ಬರೀ ಸತ್ತೋದ್ರೆ ಫೋನ್ ಮಾಡ್ತಾರೆ. ತಾಯಿನಾಯ್ತು ಅಲ್ಲೇ ಹೊಡ್ತದೆ. ನಮ್ಮನೆ ಯಾರು ಯಾರು ಗೊತ್ತಾಗ್ತಾ ಇಲ್ಲ ಅಣ್ಣ. ಓ 11 ಎಷ್ಟು ಗಂಟೆಗೆ ಮಣ್ಣು ಮಡಿಕೊಂಡ್ಲಣ್ಣ? ಇದು ನಿಮ್ಗೆ ಯಾರು ಹೇಳಿ? ನಾನಣ್ಣ ಸಾವಿತ್ರಮ್ಮ. ಓ ನೆನ್ನೊಬ್ರು ತೀರೋದ್ರು, ಇವತ್ತು ಅಲ್ಲೇ ಒಬ್ರು, ಮೊನ್ನೆವ್ರು ಇನ್ನೊಬ್ರು ಅಮ್ಮಮ್ಮ ಅದೆಲ್ಲ ಉರಿತೈತೆ. ಅಣ್ಣ ಮಣ್ಣು ಮಾಡಕ್ಕೂ ಕಾಸಿಲ್ಲ ಕಣ, ಬರ್ಬೇಕು ನೀನೇನೆ ಮುಂದೆ ನಿಂತ್ಕೊಂಡು ಮಣ್ಣು ಮಾಡ್ಬೇಕಣ್ಣ. ಯಾವ ಅಗಲ್ಗುಂಟೆ? ಓಣ ಶಂಕರಾಪುರ. ಅಯ್ಯೋ ನಿನ್ಗೆ ಏನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಳ್ಬೇಕ ನಾನು. ನಿನಗೇನು ಈ ಕಷ್ಟಗೂ ನಿನಗೆ ಅಂದೂರಿ ಅಲ್ವಾ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ, ನನ್ನ ಜೀವನ ಹೆಂಗೆ ಈಗ? ಅಲ್ಲಿ ನಿಮ್ಮವ್ರಿಗೆ ಫೋನ್ ಮಾಡ್ರಿ ಇವ್ರಿಗೆ ಅಂತ ಕೆಂಪಣ್ಣವ್ರಿಗೆ, ಅವ್ರಿಗೆ ಕೆರೆಗೌಡ್ರಿಗೆ. ಅಣ್ಣ ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನಾನು ನೀನೇ ಮಡಿಕೊಂಬೇಕಣ್ಣ. ನೀನ್ ಆಯ್ತು ಸರ್ ಬರ್ತೀವಿ. ಬೇಡ್ರಿ 11:11 ಹೆಂಗ್ ಬರ್ತೀನಿ. ಅಲ್ಲ ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ಮಣ್ಣೆಲ್ಲ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಅವರೆಲ್ಲ, ಲೋಕಜ್ಞಾನ ಇಲ್ಲ, ಜಾಸ್ತಿ ಓದಿಲ್ರ. ನೀನು ಪ್ರಪಂಚ ಸುತ್ತಿದ್ಯ, ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು, ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ಯಾ. ಆದ್ರೆ ನಿನ್ನ ಇರೋ ಹುಟ್ಟೂರ್ ಬಿಟ್ಟು, ನಿನ್ನ ಹೆಂಡತಿಗೆ ಇರೋ ಊರ್ ಬಿಟ್ಟು ಎಲ್ಲಾನ ಕರ್ಕೊಂಡೋಗಿ. ನಿಮ್ದು ಯಾವ ಊರು? ನಮ್ದು ಇಲ್ಲಿ ತುಮಕೂರು ಹತ್ರ ಒಂದು 8-9 ಕಿಲೋಮೀಟರ್ ಆಗುತ್ತೆ ಸ್ವಾಮಿ, ಬಳ್ಳಾಪುರ ಅಂತ. ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗಿ ಒಂದ್ 2 ರೌಂಡ್ ಹೊಡ್ಸ್ಬಿಟ್ರೆ ನೀನು, ತಿರ್ಗಾ ನೀನ್ ಹೆಂಡತಿಗೆ ಮನೆಗೆ ಬರೋದು ಗೊತ್ತಾಗಲ್ಲ, ಮುಗ್ದೆ ಅಲ್ವಾ? ಹಲೋ ಹಲೋ, ಅಲ್ಲಪ್ಪ ನೀನ್ ಹೆಂಡತಿ ಮುಗ್ದೆ ಅಲ್ವನಪ್ಪ, ಗೊತ್ತಾಗಲ್ಲ. ಮುಗ್ದೆ ಅಲ್ಲ, ಮುಂದಗಡೆ ಅಲ್ಲೊಂಚೂರು ಉಳ್ಕಲ್ಲ ಆಯ್ತು, ಅಷ್ಟೇ, ಮುಗ್ದೇನಲ್ಲ. ಅಲ್ಲಪ್ಪ ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ. ತುಮಕೂರು ಸಿಟಿನ ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗು ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ. ಹಾ ಕರೆಕ್ಟ್ ಸ್ವಾಮಿ, ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಆಯ್ತು, ಊರ ಆಯ್ತು ಗುಬ್ಬಿ, ಬಿಕ್ಕೆಗು ಅವ್ರ ಊರ್ ಬಿಕ್ಕೆಗುಡ್ಡ ಅಂತ. ತವ್ರ ಮನೆ ಬಿಡು, ಗೊತ್ತಾಗುತ್ತೆ ನನಗೆಲ್ಲ, ದೈವಶಕ್ತಿಯಿಂದ ಗೊತ್ತಾಗುತ್ತೆ. ಒಬ್ಬ ಬಾಮೈದ ಇರ್ಬೇಕಲ್ಲ? ಒಬ್ರಲ್ಲ ಇಬ್ಬರವ್ರು ಸ್ವಾಮಿ ಬಾಮೈದ. ಅದ್ರಲ್ಲಿ ಒಬ್ಬ ಪಟಿಂಗ. ಓ ಓ ಓ ನನ್ನ ತಾಂಡಗಲ್ಲೆಲ್ಲ ಹಾಕಿ ರಿಮೈಂಡ್ ಮಾಡಿಸಿದ್ರು. ರಿಮೈಂಡ್ ನಾನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಈ ಮತ್ತಿದು ಅದೇ ಹಿಂಗೆ ಸರ್ಕಾರಗಳು ಹಿಂಗೆಲ್ಲ ಆಗ್ತಾವಲ್ಲ, ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ, ಸುದ್ದಿ ಆಗುತ್ತೆ. ನೋಡಪ್ಪ, ನನಗೆ ಬಡವ್ರಿಗೆ 4 ಜನಕ್ಕೆ ಅನ್ನದಾರಿ ತೋರಿಸ್ಬೇಕೆ ಹೊರ್ತು ನನ್ಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ಕಾಗತ್ತೆ? ನಮ್ಗೆ ಅಂಥದ್ದೆಲ್ಲ ಬೇಕಿರೋದು. ನೋಡಿ ಇಲ್ಲಿ ಇದ್ರಾಗ ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ. TG ದೇವೇಗೌಡ ಇವ್ರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು. ಸ್ವಾಮಿ, ನೀವು ಸ್ವಾಗರ್ ಶಿವಣ್ಣನ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ. ನಮ್ಮ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ. ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು, ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ? ಸ್ವಾಗರ್ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ಅಂದು ನೀವು ಅಲ್ಲೆಲ್ಲ ಓದ್ತೀರ. ನಮ್ಮನ್ನು ಬಡವ್ರನ್ನ ಇಲ್ಲಪ್ಪ, ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ. ಮಾತಾಡಿರಲ್ಲ ಅವ್ರು ಯಾವ ತಾಲೂಕ್ನಾಗ ಹಂಗಂತ ಕೇಳಿ, ಇವರು ಸ್ವಾಗರ್ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಅವರು ಮಾಜಿ MLA ಅಂತ ಇದ್ರು. ಇಲ್ಲ ಇಲ್ಲ, ಆತರ ಅಲ್ಲ, ಅವರು ಬೆಂಗಳೂರು ಹತ್ರ ಆನೇಕಲ್. ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಪ್ಪ. ಅಲ್ಲ, ಟವರ್ ಇರತ್ತ, ಬಂದ್ ಮಾತಾಡಪ್ಪ ನರಸಿಂಹರಾಜು. ಟವರ್ ನೆಲ್ಲಿ ಹೋಗೋದು ಇಷ್ಟ ಚಿಕ್ಕ ಮನೆ ಸ್ವಾಮಿ, ಆಚೆಗಡೆ ಅಳಿತಾ ಇದೆ. ಇನ್ನ ನಿನ್ನ ಕರೆಕ್ಟಾಗಿ 48 ದಿವಸದಲ್ಲಿ ನಿನ್ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ. ಆಯ್ತು ಸ್ವಾಮಿ, ಒಳ್ಳೇದು. ನಿನ್ಗ ಅವ್ರವ್ರ ಭಕ್ತಾದಿಗಳು ಒಬ್ರು ನಾನು ಟೈಲ್ಸ್ ಕೊಡಿಸ್ತೀನಿ, ಒಬ್ರು ಮಣ್ಣು ಕೊಡಿಸ್ತೀನಿ, ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ.
ಆಯ್ತು ಸ್ವಾಮಿ. ನಿನ್ ಬಾಮೈದಿರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲ ಸಹಾಯ ಮಾಡ್ಬೇಕು. ಆಯ್ತು ಸ್ವಾಮಿ. ಹೂವಿನ ಸರ ಎತ್ತದಂಗೆ ಎತ್ತುತ್ತೀನಿ, ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು. ಇದೇನಕ ಒಂದ್ ಕೈ ಹಾಕಿದೀವಿ ಆಗ್ತದೆ ಸ್ವಾಮಿ. ಇದು ಏನ್ಕಪ್ಪ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡು ಕಟ್ಬಿಟ್ಟು ಎಲ್ಲ ನಮ್ಮ ಹೆಸರಂತೆ ಮಾಡಿಸ್ಕೊಂಡ್ರೆ ಇದು ಗೌರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ. ತಿಂಗಳಿಗೆ 4,000 ಕಟ್ಟಂಗೆ 10 ಲಕ್ಷ ಕೊಡ್ತಾರೆ. ಅದೇನ್ ಸುಳ್ಳದಿಟ್ಟವನ? ಅದೆಲ್ಲ ಸರ್ಕಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಅದು ಬಂದಿಲ್ಲ. ಓ ಅದನ್ನ ಕೇಳೋ ಪ್ರಶ್ನೆ ನೀನ್ ನನಗೆ. ಅಲ್ಲ ಒಳ್ಳೇದಾಗತ್ರ ಅಂತ ಯಾರು ಬಂಡವಾಳ ಯಾಕೆ ಆಗ್ತೀಯ ಲೋನ್ ತಗೊಂಡು ಕಟ್ಸು ಅಂತ ಅಂದ್ರು, ಅದಕ್ಕೆ ಸ್ವಾಮಿ ಕೇಳಿದೆ. ಅದನ್ನ ನೀನು IT ರಿಟರ್ನ್ಸ್ ಮಾಡ್ಬೇಕಪ್ಪ. IT ರಿಟರ್ನ್ಸ್ ಮಾಡ್ಬೇಕು. ಅದೆಲ್ಲ ದುಡ್ಡು ಕಟ್ಟಿದಂತ ಟ್ಯಾಕ್ಸ್ ಕಟ್ಬೇಕು ನಿಂತ ಇರೋ ದುಡ್ಡಿಗೋದಕ್ಕೆ. ಅದೆಲ್ಲ ಮಾಡಿಸಿದ್ರೆ 16,000 ರೂಪಾಯಿ ಕೇಳಿದಾರೆ ಸ್ವಾಮಿ. ಅದಿರ್ಲಿ. ಹೌದು ಸ್ವಾಮಿ. ಈಗ ನಿಮಗೆ ತಿಳಿಸಿರ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ. ನಮಗೇನ ಹಾ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ, ಕೆರೆ ಇದೆಯಾ ನಿಮ್ ಮನೆ ಹಿಂದ್ಗಡೆ? ಮನೆ ಹಿಂದ್ಗಡೆ ಇಲ್ರ, ಸ್ವಲ್ಪ ದೂರದಲ್ಲಿ. ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮೆ ದೇವಸ್ಥಾನ ಅಂತ ಐತೆ ನಮ್ಮೂರು ಸೆಂಟ್ರಲ್ಲಿ. ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ. ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ. ಇದು ಚಾನಲ್ ನೀರ್ ಬಂದು. ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವೋ ಅದನ್ನ ಹೇಳು. ಐತೆ ಸ್ವಾಮಿ. ಮತ್ತೀಗ ಅದನ್ನ ಹೇಳ್ಬೇಕು. ನಿಮ್ದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ. ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ? ಹ್ಞೂ ಸ್ವಾಮಿ. ಆಮೇಲೆ ಮನೆ ಹತ್ರ ಒಂದು ದೊಡ್ಡ ವೃಕ್ಷ ಐತೆ. ವೃಕ್ಷ ಅಂದ್ರೆ ಮರ. ಟೂ ವೀಲರ್ ಗಾಡಿ ಐತೆ. ನಿಮ್ಮ ಮನೆ ಅಕ್ಕಪಕ್ಕ ಆಟೋ ರಿಕ್ಷಾ ಅಲ್ಲ, ಮರ ದೊಡ್ಡ ಮರ. ವೃಕ್ಷ ಅಂದ್ರೆ ಮರ ಅಂತ. ನಾನು ಆಟೋ ರಿಕ್ಷಾ ಅಂತ ಅಂತಿದ್ದೆ. ನಾನು ಟೂ ವೀಲರ್ ಐತೆ. ಹಲೋ, ಹಳ್ಳಿ ಮರ ಐತೆ. ಅದನ್ನೇ ಹೇಳ್ತಾ ಇರೋದ್ ನಾನು. ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ? ಟೆಂಪರವರಿ ಹೋಗ್ತಾವ್ರ ಸ್ವಾಮಿ. ಇದು ಅಂತ HL ಗೌರ್ಮೆಂಟ್ ಕೆಲ್ಸಕ್ಕೆ ಮಾಡ್ಕೊಡ್ಲಾ? ಮಾಡ್ಕೊಡಿ ಸ್ವಾಮಿ. ಮಗಳು ಗಂಡ್ ನೋಡ್ತಿದ್ಯಾ? ಗಂಡೇನ್ ನೋಡ್ತಾ ಇಲ್ಲ ಈ ಸಲ. ಒಂದ್ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಯಾವ್ದನ ಏರ್ ಆಫೀಸರ್ ಬತ್ತು. ನಾವು ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ. ಹಂಗಾಗಿ ಯಾವ್ದನ ಒಂದು ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ, ಗುಣ ಮುಖ್ಯ ಅಲ್ವಾ? ಆಯ್ತು ಸ್ವಾಮಿ. ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ ಸ್ವಾಮಿ. ನೀವು ಜಾಗಕ್ಕೆ ಬರ್ತೀವಿ. ಅಲ್ಲ, ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ. ಮಗಳಿಗೆ ಒಳ್ಳೆ ವರ ಬರಂಗ್ ಮಾಡ್ಕೊಡ್ತೀನಿ. ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡಿಕೊಂಡು ಓಡಾಡ್ತೀಯಲ್ಲ, ನೀನ್ ಸರಿ ಇಲ್ಲ. ನೀನು ಚಂಗ್ಲು ನೀನು. ಅಲ್ಲ, ಟವರ್ ಇರತ್ತ ಮಾತಾಡಪ್ಪ. ಒಂದೇ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಪ್ರಯೋಗ ಮಾಡ್ಲಾ ನಿನ್? ಟವರ್ ಇರತ್ತ ಬಂದ್ ಮಾತಾಡು. ಕೇಳಿಸ್ತೈತೆ. ಆಮೇಲೆ ಈಗ ಅವೆಲ್ಲ ಬಿಡು, ಜೀವನದಲ್ಲಿ ಮುಂದೆ ಬರ್ತೀಯ. ನೀನ್ ಏನ್ ಕೊಡ್ತೀಯ ನಂಗೆ ಜೀವನದಲ್ಲಿ? ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಸ್ವಾಮಿ 1 ಗಂಟೆ ಮಾಡಿಸ್ಕೊಡ್ತೀನಿ. ಎಲ್ಲಿಗೆ? ತಾಯಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿದು ಒಂದು ಪೈಪ. ಆಯ್ತು, ನಿನ್ ಭಕ್ತಿಯಿಂದ 5 ರೂಪಾಯಿ ಕೆಲಸ ಮಾಡ್ಕೊಡು. ನಾವೇನ್ ಇಷ್ಟೇದು ಅಂತ ಕೇಳಲ್ಲ, ಆಯ್ತಾ? ಆಯ್ತು, ಅವೆಲ್ಲ ಮಾಡಿಸ್ಕೊಡು. ನಿಂಗೆಲ್ಲ ಒಳ್ಳೇದಾದ್ಮೇಲೆ. ಈಗ ಮಗಳು ಏನಾದ್ಲು ಸುಮ್ಮನೆ ಆದ್ಲಾ? ಇನ್ನೇನಂತೆ ನಿನ್ ಮಗಳು? ನಿನ್ ಮಗಳು ಅಂದ್ರೆ ನಿನ್ ಹೆಂಡತಿ. ನನ್ನ ಹೆಂಡತಿರು ಅಂತಂದ್ರೆ ಆ ಕಡೆಗೆ ಹೋಗಿವ್ರ ಸ್ವಾಮಿ. ಎಲ್ಲ ಎಲ್ಲ ರೂಮ್ ಆ ಕಡೆಗೆ, ಬಾತ್ರೂಮ್ಗ. ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ. ನಮಸ್ಕಾರ. ಇದು ಬೆಳಿಗ್ಗೆ ಮಾಡಿ ಸ್ವಾಮಿ. ಆಯ್ತು.